1984ರ ಸಿಖ್ ಹತ್ಯಾಕಾಂಡದಲ್ಲಿ ಕಾಂಗ್ರೆಸ್ ಎಷ್ಟು ದೊಡ್ಡ ಪಾತ್ರವನ್ನು ವಹಿಸಿತ್ತು ಎಂದು ತಿಳಿದರೆ ನೀವು ಆಘಾತಕ್ಕೊಳಗಾಗುವುದು ಖಂಡಿತ. ಗೋವಿಂದ್ ಸಿಂಗ್ ಮಧ್ಯಪ್ರದೇಶದ ಗ್ವಾಲಿಯರ್ ನಿವಾಸಿ. 1984ರಲ್ಲಿ ಅವರು ಸಕ್ಕರೆ ಮತ್ತು ಎಣ್ಣೆ ಗೋದಾಮಿನ ಮಾಲೀಕರಾಗಿದ್ದರು. ಅಕ್ಟೋಬರ್ 31ರ ಸಂಜೆಯ ಹೊತ್ತಿಗೆ ದೆಹಲಿಯಿಂದ ಮಧ್ಯಪ್ರದೇಶಕ್ಕೆ ಉದ್ವಿಗ್ನತೆ ಹರಡಿತು ಎಂದು ಹೇಳುವ ಅವರು ಆ ಘಟನೆಗಳನ್ನು ಹೀಗೆ ವಿವರಿಸುತ್ತಾರೆ. ನವೆಂಬರ್ 1ರ ಬೆಳಗ್ಗೆ ನಮಗೆ ಭಯಾನಕ ಕತ್ತಲೆಯಾಗಿತ್ತು. ಮೊದಲು ಗಲಭೆಕೋರರ ಗುಂಪೊಂದು ಬೀದಿಯಲ್ಲಿರುವ ಹೋಟೆಲ್ಗೆ ಬೆಂಕಿ ಹಚ್ಚಿತು. ನಂತರ ಕೆಲವು ಮನೆಗಳನ್ನು ಧ್ವಂಸ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮನೆಗೆ ಪ್ರವೇಶಿಸಿದರು. ನಮ್ಮ ಕಣ್ಣೆದುರೇ ಎಲ್ಲಾ ಗೃಹೋಪಯೋಗಿ ವಸ್ತುಗಳನ್ನು ಲೂಟಿ ಮಾಡಲಾಯಿತು. ಕೆಲವೇ ತಿಂಗಳ ಹಿಂದೆ ನಾವು ಖರೀದಿಸಿದ್ದ ಕಾರಿಗೆ ಬೆಂಕಿ ಹಚ್ಚಲಾಯಿತು. ಪೊಲೀಸ್ ಠಾಣೆ ನಮ್ಮ ಅಂಗಡಿಯಿಂದ ಕೇವಲ 50 ಹೆಜ್ಜೆ ದೂರದಲ್ಲಿತ್ತು. ಆದರೆ ಅಧಿಕಾರಿಗಳು ಮೂಕ ಪ್ರೇಕ್ಷಕರಾಗಿದ್ದರು. ನಮ್ಮ ಅಂಗಡಿ ಮತ್ತು ಗೋದಾಮಿನ ಎಲ್ಲಾ ಸರಕುಗಳನ್ನು ಲೂಟಿ ಮಾಡಲಾಯಿತು. ಸಂಜೆ ಜನಸಂಘದ ಕಾರ್ಯಕರ್ತ ಮತ್ತು RSS ಸ್ವಯಂ ಸೇವಕರಾದ ಡಾಕ್ಟರ್ ನೆವಾಸ್ಕರ್ ನಮ್ಮ ಮನೆಗೆ ಬಂದರು. ಅವರು ನಮಗೆ ಧೈರ್ಯ ತುಂಬಿದರು. ಪರಿಸ್ಥಿತಿ ಎಷ್ಟು ಕಷ್ಟಕರವಾಗಿತ್ತೆಂದರೆ ಹೆಚ್ಚಿನ ಸಿಖ್ ಕುಟುಂಬಗಳು ಗ್ವಾಲಿಯರ್ ತೊರೆದು ಪಂಜಾಬ್ಗೆ ಮರಳಿದವು. 2 ವರ್ಷಗಳ ನಂತರ ಪೊಲೀಸರು ಕ್ರಮ ಕೈಗೊಂಡು ಸಕ್ಕರೆ ತೂಕದ ಮಾಪಕದಂತಹ ನಮ್ಮಿಂದ ಕದ್ದು ಹೋಗಿದ್ದ ಕೆಲವು ವಸ್ತುಗಳನ್ನು ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರ ಮನೆಯಿಂದ ವಶಪಡಿಸಿಕೊಂಡರು. ಇದು ನಮಗೆ ವಿಚಿತ್ರವಾದ ವ್ಯಂಗ್ಯವಾಗಿತ್ತು. ಯಾಕೆಂದರೆ ಅದೇ ಕಾಂಗ್ರೆಸ್ ಸರ್ಕಾರವು ಸಿಖ್ ಕುಟುಂಬಗಳ ಗಾಯಗಳಿಗೆ ಉಪ್ಪು ಸವರಿ ಅವರಿಗೆ ಕೇವಲ 2,000 ರೂಪಾಯಿ ಪರಿಹಾರವನ್ನು ನೀಡುತ್ತಿತ್ತು. 1984ರ ಗಲಭೆಯಲ್ಲಿ ನಾವು ಎಲ್ಲವನ್ನೂ ಕಳೆದುಕೊಂಡೆವು. ಆ ದುರಂತವು ಮಾನವೀಯತೆ ಮತ್ತು ಕ್ರೌರ್ಯದ ನಡುವೆ ತೆಳುವಾದ ಗೆರೆ ಇದೆ ಎಂದು ನಮಗೆ ಕಲಿಸಿತು. ಅದನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.